ಸರ್ ನಮಸ್ಕಾರ, ನನ್ನ ಹೆಸರು ಮಧುಸೂದನ್ ಟೇಲ್ ಅಂತ ಅಶೋಕ ಸೀಡ್ಸ್ ಕಂಪ್ನಿ ಕಡೆ ಬಂದಿರೋದು. ಹಂಗೆ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ಸರ್, ನಿಮ್ಮ ಊರು ವಿಳಾಸ. ಸರ್ ನಮಸ್ತೆ, ನನ್ನ ಹೆಸರು ಮಂಜು ಅಂತ. ಹಾಂ ಸರ್. BCLD ಗ್ರಾಮ. ಸರ್ ನಮ್ಮದು ಅಶೋಕ ಸೀಡ್ಸ್ ಕಂಪ್ನಿ ಆರೆಂಜ್ ಕಿಂಗ್ ಅಂದ್ಬಿಟ್ಟು ಮಾರಿಗೋಲ್ಡ್ ತಳಿ ಕೊಟ್ಟಿದ್ದೀವಲ್ಲ ನಿಮಗೆ. 1,000 ಸಸಿ ನಿಮಗೆ ಕೊಟ್ಟಿದ್ದು ತಳಿನ ಹಾಕಿ ಅಂತ. ಅದನ್ನ ಹಾಕಿ ಎಷ್ಟು ದಿನ ಆಗಿದೆ, ಯಾವ ಥರ ಬಂದಿದೆ ಗಿಡ, ಹಂಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಅದು 50 ದಿನ ಆಗಿದೆ ಸಸಿ ಹಾಕಿ. ಇದು ಮತ್ತೆ ಬೇರೆದು 2 ಹಾಕಿದ್ದು. ಆದರೆ ಆ ಸಸಿಗಿಂತ ಈ ಸಸಿ ಚೆನ್ನಾಗಿ ಬಂದಿದೆ. ಇದು ಅಶೋಕ ಸೀಡ್ಸ್ದು. ಆಮೇಲೆ ಹೂವು ಸೈಜ್ ದಪ್ಪ ಇದೆ. ಆಮೇಲೆ ಕೌಡ್ಲು ಚೆನ್ನಾಗಿ ಹೊಡೆದಿದೆ. ರೋಗನೂ ಕಡಿಮೆ ಇದೆ. ಇದು ರೋಗ ಏನಿಲ್ಲ. ಔಷಧಿ ಸರಿಯಾಗಿ ಹೊಡೆದಿಲ್ಲ. ನಾವು 2 ಕಿಂತ ಹೊಡೆದಿವಿ ಅಷ್ಟೇ ಔಷಧಿ. ಗಿಡ ಅದಕ್ಕಿಂತ ಚೆನ್ನಾಗಿ ಬರ್ತದೆ ಇದು. ಸರ್ ಗಿಡ ಕುಡಿ ಹೆಂಗೆ ಬಂದಿದೆ ಸರ್? ಕುಡಿ ಎಲ್ಲ ಚೆನ್ನಾಗಿ ಹೊಡೆದಿದೆ. ನೋಡಿ, ನೀವೇ ನೋಡಿ, ಕುಡಿ ಎಲ್ಲ ಚೆನ್ನಾಗಿ ಕಿತ್ತದೆ. ಹೂವು ಸರ್ ಈಗ ಎಷ್ಟು ಒಂದ್ಸಲಿ ಕಟಿಂಗ್ ಮಾಡಿದ್ರೆ ಸರ್? ಒಂದೇ ಸಲ ಕಟ್ ಮಾಡಿರೋದು. ಒಂದೇ ಸಲ ಕಟ್ ಮಾಡಿದ್ರೆ ಎಷ್ಟು ಕೆಜಿ ಸಿಕ್ಕಿದೆ ಸರ್ ಒಂದ್ಸಲಿ? 50 kg ಸ್ಟಾರ್ಟಿಂಗ್ 50 kg ಸಿಗಿದೆ ಸರ್. 50 kg ಸಿಕ್ಕಿದಾ? ಸಿಂಪಲ್ ಒಂದೊಂದು ಇದ್ದೆ ಅಷ್ಟೇ. ಸರ್ ಯಾವ ಮಾರ್ಕೆಟ್ಗೆ ಆಗಸ್ತೀವಿ ಇವು? ನಾವು ಮೈಸೂರಿಗೆ ಹಾಕ್ತೀವಿ. ಮೈಸೂರು ಮಾರ್ಕೆಟ್ಗೆ. ಸರ್ ಮಾರ್ಕೆಟ್ಗೆ ಹೂವು ಹಾಕಿದಿರಲ್ಲ, ಮಾರ್ಕೆಟಲ್ಲಿ ಏನಂತ ಹೇಳಿದ್ರೆ ಸರ್ ಹೂವು ಬಗ್ಗೆ? ಹೂ ಸೈಜ್ ಇದೆ, ಚೆನ್ನಾಗಿದೆ. ಇದು ಸೆಲೆಕ್ಷನ್ ಮಾರ್ಕೆಟ್ಗೆಲ್ಲ ಓಕೆನಾ? ಸೆಲೆಕ್ಷನ್ ಆಗಿದ್ದ ಚೆನ್ನಾಗಿದೆ ಅಂತ ಹೇಳಿದ್ರು. ಏನು ಅನ್ನಿಸ್ತು ಸರ್ ನಮ್ಮ ತಳಿ ಹಾಕಿ ನಿಮಗೆ? ಒಳ್ಳೆ ತಳಿ ಇದು. ಚೆನ್ನಾಗಿದೆ, ಮಾಡ್ಬೋದು. ಹಾಂ ಸರ್. ಅದು ಇದು 2 ಒಂದೇ ದಿನ ನೆಟ್ಟಿರೋದು. ಯಾವ್ದನ್ನ ಸರ್? ಆ ಕಡೆಗೆ ಪಕ್ಕದ್ದು ಈ ತಳಿನ? ಓ, ಈ ತಳಿ ಯಾವುದೋ ಬೇರೆ ತಳಿ ಹಾಕಿದ್ರೆ ಹಾಕಿದ್ರು ಸರ್. ಅದು ಯಾಕೋ ಗಿಡ ಬೆಳೆದಂಗೆ ಬಂದಿಲ್ಲ. ಅದೇ ಇದು ಒಂದೇ ಸಾರಿ ಹಾಕಿರೋದು. 2 ಹಾಕಿರೋದು. ಒಂದೇ ವ್ಯವಸಾಯ ಮಾಡೀವಿ, ಒಂದೇ ಥರ ಔಷಧಿ ಹೊಡೆದಿವಿ. ಅವ್ರಿಗೆ ಗಿಡ ಚೆನ್ನಾಗಿ ಬಂದಿದೆ, ಈ ಗಿಡ ಚೆನ್ನಾಗಿ ಬಂದಿಲ್ಲ. ಇದು ಯಾವುದು ಬೇರೆ ತಳಿ ಹಾಕಿದ್ರೆ ಇದು ನೋಡ್ರಿ ಈ ಥರ ಬಂದಿದೆ. ನಮ್ದು ಅಶೋಕದು ಚೆನ್ನಾಗಿ ಬಂದಿದೆ ಸರ್. ಅಶೋಕ ಚೆನ್ನಾಗಿ ಬಂದಿದೆ. ಏನು ಅನ್ನಿಸ್ತೀವಿ ನಿಮ್ಗೆ? ರೈತರಿಗೆ ಬೆಳೆ ನೋಡಿ, ರೈತರು ಬಂದು ಅಕ್ಕಪಕ್ಕ ರೈತರು ನೋಡ್ತಾರೆ, ಕೇಳ್ತಾರೆ. ರೈತರಿಗೆ ನಮ್ಮ ತಳಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕೊಡ್ಬೋದು ಸರ್, ಬೆಳಿಬೋದು. ರೈತರಿಗೂ ಅನುಕೂಲ ಆಯ್ತದೆ. ಚೆನ್ನಾಗಿ ಗಿಡ ಸಸಿಗಳು ಬಂದರೆ, ಹೂ ಸಿಕ್ಕಿದ್ರೆ ರೈತರಿಗೆ ಅನುಕೂಲ, ನಮಗೆ ಅನುಕೂಲ. ನಿಜ ಸರ್. ಅದರಿಂದ ಅಶೋಕ ಸೀಡ್ಸ್ ಬೆಳಿಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು.